ಮಕ್ಕಳು ಬೆಳೆದು ಬರುವಾಗ ನಮ್ಮ ಸೇವೆಗೆ ಕೈ ಜೋಡಿಸುವ ಮಕ್ಕಳಾಗಿ ನಾವು ಎಬ್ಬಿಸಬೇಕು. ಆಮೇಲೆ ಇದು ಬಹಳ ಮುಖ್ಯ. ಒಬ್ಬ ಪಾಸ್ಟರ್ ಹೆಂಡತಿಗೂ ಬಹಳ ಮುಖ್ಯ. ಸೇವೆಗಳು ಮಾಡುವಾಗ ನಮ್ಮ ಸಂಬಂಧಗಳು ಕರೆಕ್ಟ್ ಇರಬೇಕು. ದೇವರ ವಾಕ್ಯವು ಹೇಳ್ತಾ ಇದೆ, ಒಂದು ವಚನ, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 4ನೇ ವಾಕ್ಯವನ್ನು ಓದಿ. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ. ಆಮೆನ್. ಒಂದು ಸೇವಕರ ಕುಟುಂಬ ಈಸ್ ಫಾರ್ ದ ಫ್ಯಾಮಿಲಿ. ಗಂಡ ಹೆಂಡತಿ ಜೊತೆಯಾಗಿ ಜೀವಿಸುವಾಗ ಸೇವೆಯಲ್ಲಿ ಇರುವವರ ಅವರಿಬ್ಬರ ರಿಲೇಶನ್ಶಿಪ್ ಹೇಗಿದೆ? ನಾವು ಪಾಸ್ಟ್ರೇ ಆದರೆ ಮನುಷ್ಯರೇ. ಇವತ್ತು ಅನೇಕ ಸೇವಕರುಗಳ ಮೇಲೆ ಕಂಪ್ಲೇಂಟ್ ಇದೆ, ಪಾಸ್ಟರ್ಗಳ ಮೇಲೆ ಕಂಪ್ಲೇಂಟ್ ಇದೆ, ಸೇವಕರ ಮನೆಗಳ ಮೇಲೆ ಕಂಪ್ಲೇಂಟ್ ಇದೆ. ಇವರು ಸರಿಯಿಲ್ಲ ಎಂಬುದಾಗಿ ಸಾರುವಂತಹ ಒಂದು ಗುಂಪಿದೆ. ಯಾಕೆ ಈ ಪರಿಸ್ಥಿತಿ ಬರುತ್ತೆ? ಒಬ್ಬ ಪಾಸ್ಟರ್ ಆಗಿರುವಾಗ, ಒಬ್ಬ ಸೇವಕರಾಗಿರುವಾಗ ಅವರಿಬ್ಬರ ನಡುವೆ ಒಳ್ಳೆಯ ಸಂಬಂಧ, ರಿಲೇಶನ್ಶಿಪ್, ಅವರಿಬ್ಬರ ದಾಂಪತ್ಯ ಜೀವಿತದಲ್ಲಿ ಅವರಿಬ್ಬರು ಮಾನ್ಯವುಳ್ಳವರಾಗಿ, ಕಳಂಕ ಇಲ್ಲದವರಾಗಿ ಅವರ ಸಂಬಂಧದಲ್ಲಿ ಇರಬೇಕು. ಸೇವೆಗೆ ಬರುವಾಗ ಯೌವನ ವಯಸ್ಸಲ್ಲಿ ಬದುಕ್ತೀವಿ. ಆದರೆ ಸೇವೆಗಳಲ್ಲಿ ನಡೆಸಲ್ಪಡುವಾಗ ನಮ್ಮ ಕುಟುಂಬದಲ್ಲಿ ನಮಗೂ ನಮ್ಮ ಹೆಂಡತಿಗೆ, ನನಗೂ ನನ್ನ ಗಂಡನಿಗೆ, ನಮ್ಮಿಬ್ಬರ ಹೊಂದಾಣಿಕೆ ಸಂಬಂಧ, ಇವತ್ತು ಆರಂಭ ಮಾಡಿದ ಸಂಬಂಧ, ಆ ಕಡೆಯವರೆಗೂ ನಮ್ಮ ಸಂಬಂಧದಲ್ಲಿ ನಾವು ಎಲ್ಲಾದರೂ ಬಿರುಕಿದ್ದೇವಾ? ಇದನ್ನ ಸೇವೆಯಲ್ಲಿ ಉಳ್ಳವರು ಗಮನಿಸಬೇಕು. ಸೇವೆಯಲ್ಲಿ ಉಳ್ಳ ಸೇವಕನ ಹೆಂಡತಿಯಾದವರು ಗಮನಿಸಬೇಕು. ಅನೇಕ ಸಂದರ್ಭಗಳು ಕುಟುಂಬಗಳಲ್ಲಿ ಸಮಸ್ಯೆಗಳು ಬರುವಾಗ, ಅವರ ಪ್ರಾಬ್ಲಮ್ಸ್ಗಳು ಬರುವಾಗ ಗಂಡನಾದವನು ದಾರಿ ತಪ್ಪೋದಕ್ಕೆ ಕಾರಣವಾಗ್ತಾಳೆ ಹೆಂಡತಿ. ಆಗ ಹೆಂಡತಿ ತನ್ನ ಕುಟುಂಬದ ಗಂಡನೊಂದಿಗೆ ಸರಿಯಾದ ಅನುಸರಿಸಲಿಕ್ಕೆ ಹೋಗದೆ ಹೋದಾಗ ಗಂಡನ ಮೇಲೆ ಸಂದೇಹವನ್ನು ಪಡಲು ಆರಂಭಿಸ್ತಾಳೆ. ಎಷ್ಟೋ ಸಭೆಗೆ ಬರುವ ವಿಶ್ವಾಸಿಗಳ ಮೇಲೆ, ಹೆಂಗಸರುಗಳ ಮೇಲೆ ಗಂಡನಿಗೆ ಸಂಬಂಧವನ್ನ ಕಟ್ಟಿಟ್ಟು ಅವರ ಜೊತೆ ಜಗಳಗಳನ್ನ ಮಾಡಿ ಸಭೆಗಳು ಒಡೆದು ಹೋಗ್ತದೆ. ನಮ್ಮ ಪಾಸ್ಟಮ್ಮ ಸರಿ ಇಲ್ಲ, ಅವಳೊಬ್ಬ ಸಂದೇಹ ಪಿಶಾಸಿ, ಅವಳು ಪಾಸ್ಟರ್ ಹತ್ರ ಮಾತಾಡಕ್ಕೆ ಬಿಡಲ್ಲ. ಅನೇಕ ಸಂದರ್ಭಗಳು ಸಭೆ ಒಳಗೆ ಬರುವಾಗ ಪಾಸ್ಟರ್ ಹೆಂಡತಿಯಾದ ಸಭೆಯ ಮಕ್ಕಳನ್ನ ತನ್ನ ವಯಸ್ಸಲ್ಲಿರೋರ ಸಹೋದರಿ, ತನ್ನೊಂದಿಗಿರೋರ ಕುಟುಂಬದವರಂತ ನೆನೆಸಕ್ಕೆ ಬದಲಾಗಿ ಅವನಿಗೆ ಇವಳಿಗೆ ಏನು ಇರಬಹುದಂತ ಜನರನ್ನ ಬಿಟ್ಟು ಗೂಢಾಚಾರಿ ಕೆಲಸ ಮಾಡ್ತಾರೆ ಬಹಳ ಸಭೆಗಳಲ್ಲಿ. ಇದು ಒಬ್ಬ ಸಭೆಯ ನಡೆಸುವ ಸೇವಕಿಯಾಗೆ ಇದು ಸರಿಯಾದ ಗುಣಗಳು ಅಲ್ಲ. ಒಂದು ಸಭೆಯಲ್ಲಿ 100 ಕುಟುಂಬ, ಸಭೆಯಲ್ಲಿ 70 ಕುಟುಂಬ ಇದ್ದರೆ ಆ 70-100 ಕುಟುಂಬಗಳಿಗೆ ಆ ಸಭಾಪಾಲಕನು ಒಬ್ಬ ತಂದೆಯ ಸ್ಥಾನದಲ್ಲಿ ಇರ್ತಾನೆ ವಿನಃ ಬಂಧುಗಳು ಹೋದವಳಿಗೆಲ್ಲ ಗಂಡನಾಗಿರಲ್ಲ. ಅವಳಿಗೆ ಗಂಡ ಇದ್ದಾನೆ, ಅವನಿಗೆ ಹೆಂಡತಿ ಇದ್ದಾಳೆ. ಈ ರೀತಿಯಾದ ಅನೇಕ ಸೇವಕಿಯಾದವಳು ಮಾಡಬಾರದಂತ ಒಂದು ದುರ್ಮಾರ್ಗತನವಾದ ಗುಣವುಳ್ಳವರಾಗಿ ಸಭೆಗಳಲ್ಲಿ ಉಳ್ಳವರನ್ನ ಸೈತಾನನು ಉಪಯೋಗಿಸುವಾಗ ಆ ಸಭೆ ಒಡೆದೋಗುತ್ತೆ, ಸಭೆಗಳು ಹಾಳಾಗುತ್ತೆ. ಸೇವಕಿಯಾದವಳು ಬಹಳ ಪ್ರಮುಖವಾದವಳಾಗಿರುವುದು. ತನ್ನೊಂದಿಗೆ ತನ್ನ ಗಂಡನಿಗೆ ಕೊಡಬೇಕಾದ ಮಾನ್ಯತೆ, ಕೊಡಬೇಕಾದ ಗೌರವವನ್ನ ತಾನು ಕೊಡಬೇಕು. ತಾನು ಉಳ್ಳ ಸ್ಥಾನ ಮಹಿಮೆಯಾದ ಸ್ಥಾನ. ಪಾಸ್ಟ್ರಮ್ಮ, ಸಭಾಪಾಲಕಿ, ತಾಯಿ ಆದವಳಿಗೆ ಇಂಥ ಕೆಡುಕು ಗುಣ ಇರಬಾರದು ಸೇವೆಯಲ್ಲಿ ಉಳ್ಳವರಿಗೆ. ಎಷ್ಟೋ ಸೇವೆಗಳು ಇವತ್ತು ಮುಂದುವರಿತು. ಯಾಕೆ? ನೀನು ಸರಿಯಾಗಿ ಮನೆಯಲ್ಲಿ ನೋಡಿಕೊಂಡು ಸರಿಯಾಗಿ ಒಗೆತನ ಮಾಡಿ ಜೀವನ ಮಾಡಿದರೆ ಅವನು ಯಾಕೆ ಇನ್ನೊಂದು ಕಡೆಗೆ ಹೋಗ್ಬೇಕು? ಈಗ ಸೇವೆಯಲ್ಲಿ ಉಳ್ಳವರಾದ ಪ್ರತಿಯೊಬ್ಬರು ಅರಿವಿನಲ್ಲಿ ಇಟ್ಟುಕೊಳ್ಳಬೇಕಾದ ಕಾರ್ಯ. ದೇವರು ಒಬ್ಬ ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿ ತನ್ನಲ್ಲಿ ಕಂಡು ತಂದಿರುವಂತಹ ಒಂದು ಕುಟುಂಬವನ್ನ ಪರಿಶುದ್ಧವುಳ್ಳ ಜನಾಂಗವಾಗಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಿನ್ನ ಸೇವಕನಾಗಿ ಇಟ್ಟಿರೋದು. ಇವತ್ತು ಬಹಳ
ಸೇವಕರ ಬದುಕಿ ಹೇಗಿದೆ? ಸೇವಕರ ಮನೆ ಹೇಗಿದೆ? ಎಷ್ಟು ಜನರು ತನ್ನ ಮನೆಯಲ್ಲಿ ತಾನು ಆರಂಭ ಕಾಲದ ಮದುವೆಯ ಆದ ಸಮಯ ಗಂಡನ ಜೊತೆ ಹೆಂಡತಿ ಜೊತೆ ಇದ್ದ ಸಂಬಂಧದ ಜೀವಿತದಲ್ಲಿ 25-30 ವರ್ಷಗಳು ಕಳೆದ ಮೇಲೂ ಸಹ ಅವರ ಸಂಬಂಧ ಹೇಗಿದೆ? ನಾವು ಊರೆಲ್ಲ ತಪ್ಪು ಕಂಡಿಡಿದ್ದೀವಿ. That is the wrong. ಸಭೆಯನ್ನ ಒಡೆಯುವುದಕ್ಕೆ ಸೈತಾನನು ಸೇವಕನ ಹೆಂಡತಿಯನ್ನು ಉಪಯೋಗಿಸ್ತಾನೆ. ಸಭೆಯನ್ನು ಒಡೆಯುವುದಕ್ಕೆ ಸಭಾಪಾಲಕರ ಮಕ್ಕಳನ್ನ ಸೈತಾನ ಉಪಯೋಗಿಸ್ತಾನೆ. ಒಬ್ಬ ಸೇವಕ ನನ್ನೊಂದಿಗೆ ಸೇವೆ ಮಾಡಿದಾಗ ಕಳೆದ ಸಮಯ ಮರಣ ಹೊಂದಿದ್ರು. ಅವರ ಮನೆ, ಅವರಿಗೆ 3 ಜನ ಗಂಡು ಮಕ್ಕಳು. ಸಭೆ ಬೆಳೆಯಿತು, 1,000 ಜನ ಇದ್ದಾರೆ. ಅವರ ದೊಡ್ಡ ಮಗ ಸಭೆಯಲ್ಲಿ ಉಳ್ಳಂತಹ ವಿಶ್ವಾಸಿಯ ಮಗಳಿಗೆ ಇನ್ನೊಬ್ಬ ಮಗನಿಗೆ ಮದುವೆ ಎಂಗೇಜ್ಮೆಂಟ್ ಮಾಡಿಟ್ರು. ಎಂಗೇಜ್ಮೆಂಟ್ ಆಯ್ತು. ಬರುವ ವಾರ 5ನೇ ತಾರೀಕು ಮದುವೆ, 1 ವಾರ ಇದೆ. ಅವರು ಪತ್ರಿಕೆ ಹೊಡೆದು ಊರಿಗೆಲ್ಲ ಕೊಟ್ಬಿಟ್ರು. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಆ ವಿಶ್ವಾಸಿಯ ಮಗಳು, ಪಾಸ್ಟರ್ ಮಗ ಇಲ್ಲ. ಅವನು ಇವಳನ್ನ ಕರ್ಕೊಂಡು ಓಡೋಗ್ಬಿಟ್ಟ. ಆ ಸಭೆ ಏನಾಗ್ಬೇಕು? ಆ ಕುಟುಂಬ ಏನಾಗುತ್ತೆ? ಕಡೆದಾಗಿ ಸಮಸ್ಯೆ ದೊಡ್ಡದಾಗಿದೆ. 1 ವಾರ ಮದುವೆ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಆಗ ಆ ಹುಡುಗಿಯ ಮನೆಯವರು ಸೇರಿ ಒಂದು ಕೆಲಸ ಮಾಡಿ, ಇದೇ ಹೆಸರೇ ಇರಲಿ, ಅದೇ ಹುಡುಗನಿಗಿರಲಿ, ಅವಳ ತಂಗಿನ ಮಾಡಿಬಿಡೋಣ. ಯಾಕಂದ್ರೆ ಕುಟುಂಬದ ಗೌರವ ಪ್ರಶ್ನೆ. ಆ ಮದುವೆ ನಡೆಸಕ್ಕೆ ನಮ್ಮ ಬಳಿ ಬಂತು. ಆಗ ನಾನು ನನ್ನ ಸ್ನೇಹಿತ ಇಬ್ಬರು ಆ ಮದುವೆ ಮಾಡಿಸಿ ಮುಗಿಸಿದರು. ಆ ಕುಟುಂಬ ಸಭೆಗೆ ಬಹಳ ಪ್ರಮುಖರು. ಚರ್ಚಿಗೆ ರೈಟ್ ಹ್ಯಾಂಡ್ ಆಗಿ ನಿಂತ ವ್ಯಕ್ತಿ. ಆತನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸದನು. ಸಭೆಗೆ ತಿಂಗಳಾದ 20,000 30,000 ಸೇವೆಗೆ ಸಪೋರ್ಟ್ ಮಾಡಿದ ಮನೆ. ಅವರ ಮಗಳನ್ನ ಪಾಸ್ಟರ್ ಮಗ ಪ್ರೀತಿ ಮಾಡಿ ಕರ್ಕೊಂಡು ಹೋದ. ಆದರೆ ಅವನು ಎಂಗೇಜ್ಮೆಂಟ್ ಮುಂಚೆ ಮಾಡಬೇಕು ಈ ಕೆಲಸ. ಸಭೆ ಅವತ್ತು ಒಡೆದು ಹೋಯ್ತು. 100 ಕುಟುಂಬ ಚರ್ಚ್ ಬಿಟ್ಟು ಆಚೆ ಹೋದರು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸೇವಕರ ಮಕ್ಕಳನ್ನ ಸೈತಾನ ಉಪಯೋಗಿಸಿ ಈ ಸಭೆಯನ್ನ ನಿರ್ನಾಮ ಮಾಡುವುದಕ್ಕಾಗಿ ಅವನು ಕಾರ್ಯಗತ ಮಾಡ್ತಾನೆ. ವಿಶ್ವಾಸಿಗಳಾದ ಸಭೆಗಳಲ್ಲಿ ಉಳ್ಳ ಮಕ್ಕಳನ್ನ, ನಮ್ಮ ಮಕ್ಕಳನ್ನ ಸರಿಯಾಗಿ ಗಮನಿಸಬೇಕು. ನಾವು ಯವನಸ್ಥ ಮಕ್ಕಳು ಸಭೆಗಳಲ್ಲಿ ಇರುವಾಗ ಅವರಿಗೆ ಆಲೋಚನೆ ಕೂಟಗಳನ್ನ, ಮೀಟಿಂಗ್ಗಳಿಟ್ಟು ಆ ಮಕ್ಕಳನ್ನ ಭದ್ರತೆಯಾಗಿ ನೋಡಿಕೊಳ್ಳುವಾಗ ಸಭೆ ಒಡೆಯಲಾಗೆ ಪಾಸ್ಟರ್ ಅದನ್ನು ಕಾಯಬೇಕು. ಇವತ್ತೆಷ್ಟು ಪಾಸ್ಟರ್ ಮಕ್ಕಳಗಳ ಜೀವಿತ, ಸೇವೆ ಮಾಡುವವನ ಜೀವಿತ, ಮಕ್ಕಳನ್ನ ಬೆಳೆದು ಯವನಸ್ಥರಾದಾಗ ಬೇಕಾಬಿಟ್ಟಿ ಅವರು ಸಾಕಿ ಬೆಳೆಯೋದಕ್ಕೆ, ತಿರುಗಾಡೋದಕ್ಕೆ ಬಿಡ್ತೀವಿ. ನಾವು ಮಾಡುವ ದೊಡ್ಡ ತಪ್ಪು. ಒಬ್ಬ ಸೇವೆ ಮಾಡಿದ ಮಗ ಹೀಗೆ ಸುತ್ತಿ 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 ಒಬ್ಬ ಮಂಗಳಮುಖಿ ಜೊತೆ ಸೇರ್ಬಿಟ್ಟ. ಅವಳನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಹಾಗಾದ್ರೆ ನಮ್ಮ ಸಭೆ ಎಲ್ಲಿ ಹೋಯ್ತು? ಇವತ್ತು ಸೇವೆಯಲ್ಲಿ ಇರುವ ನಾವುಗಳು ಇದನ್ನ ಗಮನಿಸಬೇಕು. ನಮ್ಮ ಮಕ್ಕಳು ನಾಳೆ ಎಲ್ಲಿ ಹೋಗ್ತಾರೆ? ಒಬ್ಬ ಪ್ರಬಲವಾದ ಸಭೆ ಸ್ಥಾಪನೆ ಮಾಡಿದ ಸಂಸ್ಥಾಪಕ ಹೆಚ್ಚು ಕಡಿಮೆ 6,000 ಸಭೆಗಳು, 6,000 ಸಭೆಯ ಜನರಿದ್ದಾರೆ. ಅವರ 2 ಮಕ್ಕಳು ಹೆಣ್ಣು ಮಕ್ಕಳು ದೇವರನ್ನು ಅರಿಯದಂತಹ ಅನ್ಯ ಮನುಷ್ಯನ ಮದುವೆ ಮಾಡ್ಕೊಂಡು ಬಂದ್ಬಿಟ್ರು. ಹಾಗಾದ್ರೆ ಸಭೆಯಲ್ಲಿರುವ ಸೇವಕ ತನ್ನ ಮಕ್ಕಳನ್ನ ಹೇಗೆ ನೋಡ್ತಿದ್ದಾನೆ? ಇವತ್ತು ದಿನಗಳಲ್ಲಿ ನನ್ನ ಪ್ರಿಯರೇ, ಸಭಾಪಾಲಕರಾಗಿ ಸೇವೆ ಮಾಡುವನ ಮನೆ ಮಕ್ಕಳನ್ನ ಸೈತಾನ ಉಪಯೋಗಿಸಿ ಸಭೆಗಳನ್ನ ಒಡೆದಾಗ್ತಾ ಇದ್ದಾನೆ. ಇವತ್ತು ಬಹಳ ಸಭೆಗಳು ಒಡೆದು ಹೋಗ್ತಾ ಇದೆ. ಕಾರಣ ಯಾರು? ಪಾಸ್ಟರ್ ಮಗ. ಯಾರ ಕಾರಣ? ಪಾಸ್ಟರ್ ಅಮ್ಮ. ಪಾಸ್ಟರ್ನ ತನ್ನ ಕೈಯಲ್ಲಿ ಇಟ್ಕೋಬೇಕು. ಬಹಳ ಉಳಿಸಾದ ಲೈಫ್. ಒಬ್ಬ ಪಾಸ್ಟರ್ ಸಮೀಪ ತೀರೋದ್ರು. ಅವನು ಪ್ರೇಯರ್ ಮಾಡ್ಬೇಕಾದ್ರೆ ಪಾಸ್ಟರ್ ಹೆಂಡತಿ ಬಂದು ನಿಲ್ಬೇಕು. ಪಾಸ್ಟರ್ ಹೆಂಡತಿ ಕೈ ಇಡಬೇಕು ತಲೆ ಮೇಲೆ, ಆಮೇಲೆ ಪಾಸ್ಟರ್ ಕೈ ಇಡಬೇಕು ಅವಳ ತಲೆ ಮೇಲೆ, ಅವಳ ಕೈ ಮೇಲೆ, ಆಗ ಪ್ರೇಯರ್ ಮಾಡ್ಬೇಕಂತೆ. ಯಾವ ಗುಣಗಳು ಇದು? ಈ ಗುಣಗಳು ಸೇವೆಗೆ ಬೇಕಾದವರ ಸಭೆಗಳನ್ನ ಹಾಳು ಮಾಡಕ್ಕೆ ಸೈತಾನ ಈ ರೀತಿಯಾಗಿ ಉಪಯೋಗಿಸುತ್ತಾನೆ. ಆದರೆ ದೇವರ ಸೇವೆಯಲ್ಲಿರುವ ನೀವು ಜಾಗೃತಿಯಾಗಿರಬೇಕು. ನಿಮ್ಮ ಗುರಿ ಪರಲೋಕ ರಾಜ್ಯ, ಅದರ ಮೇಲೆ ಕಣ್ಣಿರಬೇಕು. So many people. ಯಾಕೆ ಇವತ್ತು ಸಭೆ ಬೆಳೀತಿಲ್ಲ?
ಸೇವಕರುಗಳು ಮನೆಗಳಿಗೆ ಪ್ರಬಲವಾದ ಪಾಸ್ಟರ್ಗಳು ಒಂದು ವಿಷಯ ಎಷ್ಟು ನಾವು ಬೆಳಿತೀವೋ ನಮ್ಮ ಹೆಸರು ಎಷ್ಟು ಮೇಲ್ ಬರ್ತದೋ ಅಷ್ಟೇ ಅಪಾಯ ಇದೆ. ನೀನ್ ಬೆಳೆದಷ್ಟು ನಿನಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾವ ಜಾಗದಲ್ಲಿ ನಿನ್ನನ್ನು ಬೀಳಿಸಬೇಕು, ಯಾವ ಜಾಗ ನಿನ್ನ ಕುಟುಂಬ ಹೊಡಿಬೇಕು, ಸೈತಾನನ ಯೋಜನೆಗಳನ್ನ ಹಾಕಿಟ್ಟಿರ್ತಾನೆ. ಎಷ್ಟೋ ಕಡೆಗಳಲ್ಲಿ ಬೆಳೆದಂತಹ ವ್ಯಕ್ತಿಗಳೆಲ್ಲ ಬಿದ್ದೋದ್ರು, ಪ್ರಬಲವಾಗಿ ಹೆಸರು ಮಾಡಿದವರೆಲ್ಲ ನೆಲಕ್ಕೆ ಉರುಳು ಬಿಟ್ರು. ಸೈತಾನ ಅವರ ಮೇಲೆ ಕಣ್ಣಿಟ್ಟು ಅವರನ್ನ ಆಶೆಗಳಿಗೆ ಬೀಳಿಸ್ಬಿಡ್ತಾನೆ. ಬಿ ಕೇರ್ಫುಲ್. ನಿನ್ನ ಜೀವನ, ನಿನ್ನ ಸೇವೆ ಅನ್ನುವ ಕುಟುಂಬ ನೀನು ಬಹಳ ಎಚ್ಚರಿಕೆಯಾಗಿರ್ಬೇಕು. ನೀನೆನಿಸ್ತಿ ನಾವು ಸ್ಟ್ರಾಂಗ್, ನಾವು ಬಲಶಾಲಿ. ಸೈತಾನ ಮುಂದೆ ನೀನ್ ಬಲ ಯಾಕಿದ್ದೋಗಿರೋದಲ್ಲಿ. ಸಂಸೋನ ಬೆಟ್ಟವನ್ನ ಕದಲಿಸಿದ, ಗೋಡೆಗಳನ್ನು ಉರುಳಿಸಿದವನು, 1000 ಜನವನ್ನ ಒಂದೇ ಒಂದು ಎಲುಬಿನಲ್ಲಿ ಒಡೆದು ಬಿಸಾಕಿದ ಸಂಸೋನನ್ನೇ ಅವತ್ತು ಸೈತಾನ ಬಿಡಿಸಿಬಿಟ್ಟ ದೇವರ ಮೂಲಕ. ಯಾವ ಲೆಕ್ಕ? ಪ್ರಬಲವಾದ ಸೇವಕರು ಇವತ್ತು ಕರ್ನಾಟಕ, ತಮಿಳುನಾಡು ಅನೇಕ ಭಾಗ ಉನ್ನತವಾಗಿ ಬೆಳೆದ ಸೇವಕರುಗಳೆಲ್ಲ ಅವನ್ನ ಬಿಡಿಸೋದಕ್ಕೆ ಸೈತಾನನು ಒಬ್ಬಳನ್ನ ರೆಡಿ ಮಾಡ್ತಾನೆ. ಒಬ್ಬಳು ಬರ್ತಾಳೆ, ಅವಳ ಮೂಲಕ ಅವನ್ನ ಬಿಡಿಸ್ಬಿಡ್ತಾನೆ. ನಿನ್ನ ಪರಿಶುದ್ಧತೆ ಕಳ್ಕೊಳ್ಬಾರ್ದು. ನಿನ್ನ ಕರುವಿಕೆ ನಿನ್ನ ಬಿಟ್ಟು ಹೋಗಬಾರದು. ನಿನ್ನ ಸೇವೆಯ ಕಾರ್ಯಗಳು ನಿನ್ನಿಂದ ಹೊರಗೋಗಬಾರದು. ಯು ಆರ್ ಬಿ ಕೇರ್ಫುಲ್. ನೀನ್ ದೊಡ್ಡ ಪಾಸ್ಟರ್ ಆಗೋದು ಬೇಡ. 50 ಜನರಿಗೆ ನೀನ್ ಪಾಸ್ಟರ್ ಆಗಿರೋ, ಕಣ್ಣಿಗೆ ಕಾಣದೆ ಎಲೆಮರೆ ಕಾಯಾಗಿರೋ ಆ ರಾಜ್ಯಕ್ಕೆ ಸಂಪಾದಿಸ. ಇವತ್ತಿನ ಸೇವೆಗಳು ಉರಿದು ಹೋಗ್ತಿದೆ, ಸಭೆಗಳು ಒಡೆದು ಹೋಗ್ತಾ ಇದೆ, ಸಭೆಗಳ ಜನಗಳು ಸಭೆಗಳಿಗೆ ಬರ್ತಾ ಇಲ್ಲ. ಇವತ್ತಿನ ಸೇವೆಗಳಲ್ಲಿ ಬೆಳೆದು ಬರ್ತಾ ಇರುವ ಕುಟುಂಬಗಳು ಇವತ್ತು ಸೇವಕರ ಬಗ್ಗೆ ಅನೇಕ ಅಪಪ್ರಚಾರಗಳು ಬರ್ತಾ ಇದೆ. ಹಣ ಬಂದ್ರೆ ಪಾಸ್ಟರ್ಗಳು ಒಳ್ಳೆ ಸೇವೆ ಮಾಡ್ತಾರೆ ನೆನೆಸ್ತಾರೆ. ಹಣ ನಿನ್ನ ಸೇವೆ ಮಾಡಿಸಲ್ಲ. ದೇವರಿಗೆ ಬರುವ ಭಯವೇ ನಿನ್ನ ಸೇವೆಯಲ್ಲಿ ನಡೆಸೋದು. ಆ ದೇವರ ಭಯ ಇರಬೇಕು. ದೇವರ ಭಯ ಇರಬೇಕು ಪಾಸ್ಟರ್ಗೆ. ಒಬ್ಬ ಸೇವಕನ ಹೆಂಡತಿಗೆ ದೇವರ ಭಯ ಇರಬೇಕು. ಒಂದು ವೇಳೆ ತಪ್ಪು ಮಾಡಿದ್ರೆ ಈ ಕರ್ತನು ನನ್ನ ಹೊಡಿತಾನೆ. ತಪ್ಪು ಮಾಡಿದರೆ ಹೊಡಿತಾರೆ. ನಿನ್ನ ಹಾಸ್ಪಿಟಲ್ ಹಾಕಿ ಕೂತಾರೆ ದೇವರು. ನಾಳೆ ಇವತ್ತು ಎದರದೇ ಇದ್ದರೆ ನಾಳೆ ಸಾವಿಗೆ ಎದುರಿ 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 ನೀನ್ ಸಾಯ್ಬೇಕು. ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ತನ ಭಯ ನಿನ್ನ ಲೈಫಲ್ಲಿ ಇರಬೇಕು. ದಾವೀದನು ಪ್ರಬಲವಾದ ಸೇವೆ ಮಾಡಿದವನು, ಪ್ರಬಲವಾದ ಅರಸನಾದವನು. ಆತನು ಯಾವಾಗ ಬಸ್ಸವೇ ಆಕೆಯನ್ನು ನೋಡಿದೋ ಮೋಹಿಸಿ ಅವನು ಬಿದ್ದಾಗ ದೇವರು ಅವನ ವಿಷಯದಲ್ಲಿ ಏನು ಹೇಳಿದ್ರು? ವಾಕ್ಯ ಹೇಳ್ತದೆ 2 ಸಾಮುವೇಲ 11ನೇ ಅಧ್ಯಾಯದಲ್ಲಿ 27ನೇ ವಚನ. ಒಬ್ರು ಓದಿ ನೋಡಿ. 2 ಸಾಮುವೇಲ 11:27. ದುಃಖಕಾಲ ತೀರಿದ ನಂತರ ದಾವೀದನು ಆಕೆಯನ್ನು ತನ್ನ ಮನೆಗೆ ಕರತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆಯು ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ದಾವೀದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು. ಆಮೆನ್. ದಾವೀದನು ಮಾಡಿದ ಈ ಕಾರ್ಯ, ದಾವೀದನು ಆ ಉರಿಯನನ್ನು ಕೊಲೆ ಮಾಡಿಸಿ ಅವನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಂಡು ತನ್ನಲ್ಲಿ ಸೇರಿಸಿಕೊಂಡಿದ್ದು ದೇವರ ದೃಷ್ಟಿ ಅದು ಕೆಟ್ಟದಾಗಿ ಕಾಣ್ತು. ಇವತ್ತು ಪಾಸ್ಟರ್ ಆಗಿ ಸೇವೆಗಳಿಗೆ ಹೋಗುವವರು, ಸೇವೆಗಳನ್ನ ಮಾಡುವವರು, ಕರ್ತನ ಹೆಸರನ್ನ ಪ್ರಚುರಪಡಿಸುವವರು, ಉನ್ನತವಾದ ಹೆಸರುಗಳು ಗೌರವಗಳು ಬರುವವರು ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ಕರೆಯಲ್ಲಿ ಜಾಗೃತೆ ಇರಬೇಕು. ತನ್ನ ಕುಟುಂಬದಲ್ಲಿ ಎಚ್ಚರವಾಗಿರಬೇಕು. ತನ್ನ ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ತನ್ನ ಕುಟುಂಬದ ಗಂಡನ ಬಗ್ಗೆ ಹೆಂಡತಿ ಎಚ್ಚರಿಕೆಯಾಗಿರಬೇಕು. ಹಾಗಂತೇಳಿ ಅವನು ಹೋಗುವಾಗ ಬರುವಾಗೆಲ್ಲ ಅವನ ಮೇಲೆ ಡೌಟ್ ಬಿದ್ದು ಪೀಡೆ ಕೊಡಬಾರ್ದು. ನೀನ್ ಯಾಕೆ ಈ ಡ್ರೆಸ್ ಹಾಕ್ತೇವೆ, ನೀನ್ ಯಾಕೆ ಈ ಕಲರ್ ಹಾಕ್ತೇವೆ. ನಮ್ಮ ಚರ್ಚಲ್ಲಿ ಹೋಗ್ಲಿದ್ರು, ಡೈಲಿ ಜಗಳ ಅವ್ರ ಮನೆಯಲ್ಲಿ. ಗಂಡ ಬರೋನು, ಪಾಸ್ಟೇ ದಿನಾ ಜಗಳ ಮಾಡ್ತಾರೆ ಪಾಸ್ಟೇ, ಅದು ಏನು ಮಾಡಿ ಸಾಯೋದು ಗೊತ್ತಿಲ್ಲ.
ಹೇಗೆ ಯಾಕೆ ಜಗಳ ಅಷ್ಟೇ, ಇವ್ ನಿನ್ನೆ ರಾತ್ರಿ ಬರೋಲ್ಲ ಮೀನ್ ತಿಂದು ಬಂದವನೇ. ನಿನಗೆ ಗೊತ್ತಾಯ್ತು, ನನ್ಗೆ ಗೊತ್ತು ಅವ್ನು ತಿಂದಿದ್ದು. ಸತ್ಯ ಹೇಳ್ಕೊಳ್ಳೋ, ತಿನ್ನ ಇಲ್ವಾ ಅಂತ. ಫ್ರೆಂಡ್ ಜೊತೆ ತಿನ್ಬೇಕು ಅಷ್ಟೇ. ಅದು ಹಿಂಗೆ ಕಂಡಿಡಿದ್ರು ಗೊತ್ತೇ ಇಲ್ಲ. ಲಾಸ್ಟಲ್ಲಿ ಗೊತ್ತಾಗ್ತದೆ ಅವಳು ಹೆಂಗೆ ಕಂಡಿಡಿದ್ರೆ, ಗಂಡ ಬಂದ ತಕ್ಷಣ ಹತ್ರ ಹೋಗಿ ನಿಂತ್ಕೊಳ್ತಾರೆ. ಏನ್ರಿ ಕೆಲಸ ಹೆಂಗಿತ್ತು? ಬೇವರ್ಸಿ ನಿಂತಿದ್ದ, ಡ್ರೆಸ್ ಹಾಕಂಗಿಲ್ಲ. ಈ ಡ್ರೆಸ್ ಯಾಕೆ ಹಾಕ್ತೆ? ಯಾರು ಅವಳು ಬರ್ತಾಳೆ ನೋಡಕ್ಕೆ ಈ ಡ್ರೆಸ್ ಹಾಕ್ತಾ? ಕಿತ್ತಾಕು ಇಲ್ಲ, ಅರ್ಧ ಬಿಸ. ಎಷ್ಟೋ ಪಾಸ್ಟ್ಗಳು ಹೆಂಡತಿ ಹೀಗೆ ಮಾಡೋದನ್ನ ಕೇಳಿ 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 ರೋಸ್ ಹೊತ್ತೋಗಿ ನಾನು ಸನ್ಯಾಸಿ ಆಗೋದು ಒಳ್ಳೆಯದು. ಭಯಂಕರ. ಅದು ಅವಳ ಸೇವೆಗೆ ಬರುವಾಗ ಅವಳಂತ ಹೆಂಡತಿ ಯಾರಲ್ಲ. ಹಲೋ ಡಾರ್ಲಿಂಗ್, ಅನೇ, ಎಸ್ ಎಸ್ ಟೆಲ್ ಮೀ. ಈಗ ಅನೇ, ಅಯ್ಯೋ ಗೂಬೆ ಎಲ್ಲಿದೆ ಸುಮ್ಮನೆ. ಅವತ್ತು ಶ್ರೀದೇವಿ ಆಗಿ ಮಿಂಚಿದ ಕಡೆ ಇವತ್ತು ಮೂದೇವಿ ಆಗಿದೆಯಾ? ನಮ್ಮವ್ವ ಹಂಗೆ ಮಾಡ್ತಾರೆ. ಬಹಳ ಜನ ಹೆಂಡತಿ ನೋಡ್ರಿ, ಗಂಡ ಕೆಲ್ಸಕ್ಕೆ ಹೋಗಿ ಸೇವೆಗೆ ಹೋಗಿ ಎಲ್ಲೋ ಬರ್ತಾನೆ, ಮನೆಗೆ ಬಂದ ತಕ್ಷಣ ಹೆಂಡತಿ ನನ್ನ ಡಾರ್ಲಿಂಗ್ ನೀನು ಬರ ಅಂತ ಕಂಡಿಡಿಯದಿದ್ದಾನೆ. ಈ ರಾತ್ರಿ ಹಾಕಿದ ನೈಟು ಅದರಲ್ಲಿ ಮಲಗಿ ಬೆಳಿಗ್ಗೆ ಮುಖ ಮಾತ್ಕೊಂಡು ಆ ಕೂದಲಲ್ಲಿ ಹಿಂಗೆ ನಿಂತು ಇವನು ಸೇವೆಗೆ ಹೋದಾಗ ಇದು ಹಿಂಗೆ ಬಂದು ಮನೆಗೆ ಅದರಲ್ಲೇ ಅಡುಗೆ ಮಾಡಿ ಅದರಲ್ಲೇ ತಿಂದು ಸಂಜೆ ಬರೀಬೇಕು ತಿಂದ್ರೆ ಅವ್ನು ಯಾರು ನೋಡೋದು? ಯಾರು ನೋಡ್ತಾರೆ? ರಾತ್ರಿ ನೈಟಿ ಹಂಗೆ ಇದ್ರು, ರಾತ್ರಿ ಅದರಲ್ಲೇ ಮಲಗಿದ್ರು, ಬೆಳಿಗ್ಗೆ ಅದರಲ್ಲೇ ಇದ್ರು, ಬೆಳಿಗ್ಗೆ ಎಣ್ಣೆ ಇಟ್ಟಿಲ್ಲ, ಪೌಡರ್ ಹಾಕಿಲ್ಲ. ಒಂದು ಮದುವೆ ಇದೆ ಕಣೆ, ಈಗ ಬಂದೆ 2 ನಿಮಿಷ ಡ್ರೆಸ್ ಮಾಡ್ತೀನಿ. ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಕೆಲವರು ನಮ್ಮ ಸಿಟಿ ಕಡೆಯವರು ಮದುವೆ ಅಂದ್ರೆ ಪಾರ್ಲರ್ಗೆ ಹೋಗ್ತಾರೆ. ಗಂಡ ಮಗಳು ಕೂತಿರ್ತಾರೆ ಕೂತಿರ್ತಾರೆ, ಒಳಗೋದ್ರು ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ಲಾಸ್ಟ್ ಆಚೆ ಬಂದ್ರು, ಇವ್ರು ನಮ್ಮ ಹೆಂಡತಿ ಅಲ್ಲ ಅಂದ್ಬಿಟ್ಟ. ಇವ್ರು ನಾನೇ ಕಡೆ ಏನು ಎಷ್ಟು ಕಾಣ್ತಾ ಇದೆಯಾ? ಬಿಲ್ ಕೊಡೋದು ಇವನಲ್ವಾ? ಪಾರ್ಲರ್ಗೆ ಹೋಗಿ ಬೇರೆ ಮದುವೆಗೆ ಹೋದ್ರೆ ಹೆಣ್ಣಂಗೆ ರೆಡಿ ಆಗಿ ಹೋಗ್ತಾರೆ. 20 ಗಂಟೆ ಗಂಡ ಸಾಕೋರ್ ಮುಂದೆಗಡೆ ಅಂತ ಹೇಳ್ತಾರೆ. ಲೈಫ್, ಮದುವೆ, ಹೆಂಡತಿ, ಖುಷಿ, ಫ್ಯಾಮಿಲಿ, ಹ್ಯಾಪಿ. ಎಲ್ಲಿ ಹ್ಯಾಪಿ ಇಲ್ಲ, ಕಾಪಿ ಇಲ್ಲ. ವೆರಿ ಡಿಫಿಕಲ್ಟ್. ಸೇವಕ, ನಿನ್ನ ಕೆಲಸ, ನೀನು, ನಿನ್ನ ಹೆಂಡತಿ, ನಿನ್ನ ಗಂಡ, ನೀವಿಬ್ಬರು ಸಂತೋಷವಾಗಿ ಬದುಕಬೇಕು, ಬಾಳ್ಬೇಕು. ಅದೇ ನಿನ್ನ ಜೀವನ. ನೀನು 6 ತಿಂಗಳಿಗೆ ಒಂದ್ಸಾರಿ ಮುಖ ತೊಳಿತೀಯ, 4 ದಿನಕ್ಕೆ ಒಂದ್ಸಾರಿ ಸ್ನಾನ ಮಾಡ್ತೀಯ, ತಿಂಗಳಿಗೊಂದ್ಸಾರಿ ಎಣ್ಣೆ ಹಚ್ಚಿದ. ನೀನು ನೋಡಿದ್ರೆ ಹೆಂಗೈತೆ? ನಾವು ಓಡಿಸಿದ ದೇವ ಇಲ್ಲೇ ಇದ್ದಂಗೆ ಐತೆ. ನಾವು ನಮ್ಮ ಕುಟುಂಬದಲ್ಲಿ ನೀನು ನಿನ್ನ ಗಂಡನ ಜೊತೆ ಸಂತೋಷ ಸಮಾಧಾನವಾಗಿ ಜಗಳ ಇಲ್ಲದೆ ಪ್ರೀತಿಯಾಗಿ ಬಾಳಬೇಕು. ಅದನ್ನ ನೀನು ತೋರಿಸಿಲ್ಲ ಅಂದ್ರೆ ಅವನು ಲೋಕದಲ್ಲಿ ಹೋಗ್ತಾನೆ. ಎಷ್ಟು ಪಾಸ್ಟರ್ ಇವತ್ತು ತಪ್ಪಿ ಹೋದವರು ಯಾರಿಂದ? ಡ್ರೆಸ್ ಹಾಕ್ಬಾರ್ದು. ಅದೊಬ್ಬ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನನ್ನ ಜೊತೆ ಓದ್ದವನು. ದಿಢೀರ್ ಒಂದಿನ ರಾತ್ರಿ 9 ಗಂಟೆ ಬಾಗಿಲು ತೆಗ್ದಾಗ, ಏನಾದ್ರು ಇಷ್ಟೊತ್ತು ಬಾಗಿಲು ತೆಗಿತಾರಂತೆ. ಬಾಗಿಲು ತೆಗೆದ್ರೆ ಇವನು ಲುಂಗಿ ಕಟ್ಕೊಂಡು ಬಂದವನೇ 60 ಕಿಲೋಮೀಟರ್. ಅವ್ನು ಲುಂಗಿ ನೋಡಿದೆ, ಮುಖ ನೋಡಿ 2 ಬಟನ್ ಕಟ್ಟಾಗಿತ್ತು. ಸಮಥಿಂಗ್ ಏನೋ ನಡೆದಿದೆ ಮನೆಯಲ್ಲಿ. ಅವ್ನು ಕೇಳಿಲ್ಲ, ಏನು ಅಂತ ಕೇಳಿಲ್ಲ. ಮುಖ ನೋಡಿದೆ, ಲುಂಗಿ ನೋಡಿದೆ, ಸಮಥಿಂಗ್ ಏನೋ ನಡೆದಿದೆ. ಬಾರೋ ಅಂದೆ, ಊಟ ಮಾಡಬೇಡ, ತಿನ್ನೋ. ಊಟ ಕೊಟ್ಟೆ, ನಾನು ಒಂದು ಟೀ ಶರ್ಟ್ ಕೊಟ್ಟೆ, ಹಾಕೊಂಡ ಮಲಗಿದ. ಬೆಳಿಗ್ಗೆ ಎದ್ದ, ಒಂದು ಪ್ಯಾಂಟ್